ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ಭೂಪಟವನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪಶ್ಚಿಮ ಬಂಗಾಳದ ಮೇಲ್ಭಾಗದಲ್ಲಿ ಒಂದು ಅತ್ಯಂತ ಕಿರಿದಾದ ಭೂಪ್ರದೇಶವಿದೆ. ಈ ಭೂಪ್ರದೇಶವನ್ನ ಭಾರತದ ಕತ್ತಿನ ನರ ಅಂದ್ರೆ ಚಿಕನ್ ನೆಕ್ ಕಾರಿಡಾರ್ ಅಂತ ಕರೆಯಲಾಗುತ್ತೆ. ಜಗತ್ತಿನ ಯಾವುದೇ ಶತ್ರು ರಾಷ್ಟ್ರ ಭಾರತದ ಮೇಲೆ ಯುದ್ಧ ಮಾಡಲು ಬಂದ್ರೆ ಅವರ ಮೊದಲ ಟಾರ್ಗೆಟ್ ಆಗುವುದೇ ಈ ಕಿರಿದಾದ ಭೂಪ್ರದೇಶ. ಇಷ್ಟು ವರ್ಷಗಳ ಕಾಲ ಈ ಸೂಕ್ಷ್ಮ ಪ್ರದೇಶದ ಭದ್ರತೆಗೆ ಅಗತ್ಯವಿದ್ದ ಜಾಗವನ್ನ ಕೊಡದೆ ಹಿಂದಿನ ಸರ್ಕಾರಗಳು ಕೇವಲ ರಾಜಕೀಯವನ್ನ ಮಾಡ್ತಾ ಇತ್ತು. ಆದ್ರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಆಡಳಿತ ಯಂತ್ರ ಬದಲಾಗಿದೆ. ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಭಾರತದ ಇತಿಹಾಸದಲ್ಲಿಯೇ ಅತಿದೊಡ್ಡ ಮತ್ತು ರಾಷ್ಟ್ರೀಯ ಭದ್ರತೆಗೆ ಆನೆಬಲ ತರುವಂತಹ ಒಂದು ಭಾರಿ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹೌದು, ಇದೇ ಚಿಕನ್ ನೆಕ್ ಕಾರಿಡಾರ್ ನಲ್ಲಿರುವಂತಹ ಬರೋಬ್ಬರಿ 120 ಎಕರೆ ಭೂಮಿಯನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಭದ್ರತಾ ಪಡೆಗಳಿಗೆ ಹಸ್ತಾಂತರಿಸಲು ಸುವೇಂದು ಅಧಿಕಾರಿ ಅವರು ಅಧಿಕೃತವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಏನಿದು ಚಿಕನ್ ನೆಕ್ ಕಾರಿಡಾರ್? ಕೇವಲ 22 ಕಿಲೋಮೀಟರ್ ಅಗಲವಿರುವಂತಹ ಈ ಜಾಗದ ಮೇಲೆ ಡ್ರ್ಯಾಗನ್ ಚೀನಾ ಯಾಕೆ ಕಣ್ಣನ್ನ ಇಟ್ಟಿದೆ? ಹಿಂದಿನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಸೇನೆಗೆ ಮತ್ತು ಬಿಎಸ್ಎಫ್ಗೆ ಜಾಗ ಕೊಡದೆ ಸತಾಯಿಸ್ತಾ ಇದ್ದಿದ್ದರ ಹಿಂದಿನ ಕರಾಳ ಷಡ್ಯಂತ್ರವಾದ್ರೂ ಇಂಥದ್ದು. ಈಗ ಕೇಂದ್ರದ ಕೈಗೆ 120 ಎಕರೆ ಜಾಗ ಸಿಕ್ಕಿರೋದ್ರಿಂದ ಅಲ್ಲಿ ನಿರ್ಮಾಣವಾಗಲಿರುವಂತಹ ಭೀಕರ ಮಿಲಿಟರಿ ಬೇಸ್ ಹೇಗಿರುತ್ತೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ನಮ್ಮ ಈಶಾನ್ಯ ರಾಜ್ಯಗಳ ಜೀವನಾಡಿಯಾಗಿರುವಂತಹ ಈ ಸಿಲಿಗುರಿ ಕಾರಿಡಾರ್ ನ ಭದ್ರತಾ ರಹಸ್ಯದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ಕೂಡ ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಈ ಚಿಕನ್ ನೆಕ್ ಜಾಗವನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಸುವೇಂದು ಅಧಿಕಾರಿ ಅವರ ಈ ನಿರ್ಧಾರದ ತೂಕವನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನೀವು ಮೊದಲು ಸಿಲಿಗುರಿ ಕಾರಿಡಾರ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಭಾರತದ ಮುಖ್ಯ ಭೂಭಾಗವನ್ನ ನಮ್ಮ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶದ ಜೊತೆಗೆ ಸಂಪರ್ಕಿಸುವಂತಹ ಏಕೈಕ ಭೂಮಾರ್ಗವೇ ಈ ಸಿಲಿಗುರಿ ಕಾರಿಡಾರ್. ಈ ಜಾಗ ನೋಡಲು ಕೋಳಿಯ ಕತ್ತಿನ ಆಕಾರದಲ್ಲಿರೋದ್ರಿಂದ ಇದನ್ನ ಚಿಕನ್ ನೆಕ್ ಅಂತ ಕರೆಯಲಾಗುತ್ತೆ. ಇದರ ಅತಿ ಕಿರಿದಾದ ಭಾಗ ಕೇವಲ 20 ರಿಂದ 22 ಕಿಲೋಮೀಟರ್ ಮಾತ್ರ ಅಗಲವಿದೆ. ಒಂದ್ ಕಡೆ ನೇಪಾಳ, ಇನ್ನೊಂದು ಕಡೆ ಬಾಂಗ್ಲಾದೇಶದ, ಮತ್ತೊಂದು ಕಡೆ ಭೂತಾನ್ ಮತ್ತು ಚೀನಾ. ಈ 4 ದೇಶಗಳ ಮಧ್ಯೆ ಸ್ಯಾಂಡ್ವಿಚ್ ಆದಂತೆ ಇರುವಂತಹ ಈ ಪುಟ್ಟ ಜಾಗದಿಂದಲೇ ಈಶಾನ್ಯ ರಾಜ್ಯಗಳಿಗೆ ಸೇನಾ ವಾಹನಗಳು, ಶಸ್ತ್ರಾಸ್ತ್ರಗಳು, ರೇಷನ್ ಮತ್ತು ರೈಲುಗಳು ಹೋಗ್ಬೇಕಾಗತ್ತೆ. ಒಂದ್ ವೇಳೆ ಶತ್ರುಗಳು ಕೇವಲ ಈ 22 ಕಿಲೋಮೀಟರ್ ಜಾಗವನ್ನ ಕಟ್ ಮಾಡಿದ್ರೆ ಇಡೀ ಭಾರತದಿಂದ ನಮ್ಮ 8 ಈಶಾನ್ಯ ರಾಜ್ಯಗಳು ಸಂಪೂರ್ಣವಾಗಿ ತುಂಡಾಗಿ ಹೋಗುತ್ತೆ. ಇದು ಈ ಜಾಗದ ಅತಿ ದೊಡ್ಡ ಸೂಕ್ಷ್ಮತೆ ಕೂಡ ಹೌದು. ಈ ಚಿಕನ್ ನೆಕ್ ಕಾರಿಡಾರ್ ನ ಮೇಲೆ ಅತಿ ಹೆಚ್ಚು ಕಣ್ಣಿಟ್ಟಿರುವ ಪರಮ ಶತ್ರು ಅಂದ್ರೆ ಅದು ಡ್ರ್ಯಾಗನ್ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ದಶಕಗಳಿಂದ ಈ ಜಾಗವನ್ನ ಕಬಳಿಸಲು ಷಡ್ಯಂತ್ರವನ್ನ ರೂಪಿಸ್ತಾನೆ ಇದೆ. ನಿಮ್ಗೆ 2017ರಲ್ಲಿ ನಡೆದಂತಹ ಡೋಕ್ಲಂ ಸ್ಟ್ಯಾಂಡ್ ಆಫ್ ನೆನಪಿರಬಹುದು. ಭೂತಾನ್ ಮತ್ತು ಚೀನಾ ಗಡಿಯಲ್ಲಿರುವಂತಹ ಡೋಕ್ಲಂ ಪ್ರದೇಶದಲ್ಲಿ ಚೀನಾ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡಲು ಬಂದಾಗ ನಮ್ಮ ಭಾರತೀಯ ಸೇನೆ ಅವರನ್ನ ಅಡ್ಡಗಟ್ಟಿ ವಾಪಸ್ ಕಳುಹಿಸಿತ್ತು. ಚೀನಾ ಈ ಡೋಕ್ಲಂ ಪ್ರದೇಶದಲ್ಲಿ ರಸ್ತೆ ಮಾಡಲು ಹೊರಟಿದ್ದರ ಅಸಲಿ ಉದ್ದೇಶವೇ ಈ ಸಿಲಿಗುರಿ ಕಾರಿಡಾರ್ ಮೇಲೆ ಡೈರೆಕ್ಟ್ ಆಗಿ ಕಣ್ಗಾವಲು ಇಡಲು ಮತ್ತು ಯುದ್ಧದ ಸಮಯದಲ್ಲಿ ಈ ಕತ್ತಿನ ನರವನ್ನ ಕತ್ತರಿಸಲು ಎನ್ನುವುದು ಗುಪ್ತಚರ ಇಲಾಖೆಗೆ ಪಕ್ಕಾ ರಿಪೋರ್ಟ್ ಆಗಿತ್ತು. ಚೀನಾದ ಕುತಂತ್ರವನ್ನ ಅಂದು ಅಜಿತ್ ದೋವಲ್ ಅವರ ತಂತ್ರಗಾರಿಕೆ ಧೂಳಿಪಟ ಮಾಡಿತ್ತು. ಚೀನಾ ಇಷ್ಟೊಂದು ಭೀಕರವಾದ ಷಡ್ಯಂತ್ರ ಮಾಡ್ತಾ ಇದ್ರು ನಮ್ಮ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ವರ್ಷ ಆಡಳಿತ ನಡೆಸಿದಂತಹ ಟಿಎಂಸಿ ಸರ್ಕಾರ ಭದ್ರತಾ ಪಡೆಗಳಿಗೆ ಕನಿಷ್ಠ ಸೌಕರ್ಯಗಳನ್ನು ಕೂಡ ಕೊಡಲು ಮೀನಾವೇಶವನ್ನ ಎಣಿಸಿತ್ತು. ಗಡಿ ಭದ್ರತಾ ಪಡೆ ಅಂದ್ರೆ ಬಿಎಸ್ಎಫ್ ಅಧಿಕಾರಿಗಳು ಗಡಿಯಲ್ಲಿ ಕ್ಯಾಂಪ್ಗಳನ್ನ ನಿರ್ಮಾಣ ಮಾಡಲು, ಶಸ್ತ್ರಾಸ್ತ್ರಗಳ ಗೌಡನ್ಗಳನ್ನ ಮಾಡಲು ಮತ್ತು ಕಣ್ಗಾವಲು ಟವರ್ ಗಳನ್ನ ನಿರ್ಮಾಣ ಮಾಡಲು 120 ಎಕರೆ ಭೂಮಿಯನ್ನ ಕೇಳ್ತಾ ಇತ್ತು. ಆದ್ರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಭೂಸ್ವಾಧೀನದ ನೆಪ ಹೇಳಿ ರೈತರ ವಿರೋಧವಿದೆ ಎನ್ನುವಂತಹ ಸುಳ್ಳು ಕಾರಣ ನೀಡಿ ಸೇನೆಗೆ ಆ ಭೂಮಿಯನ್ನ ಕೊಡದೆ ಸತಾಯಿಸ್ತಾ ಇತ್ತು. ಕೇವಲ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಮತ್ತು ಗಡಿಯಲ್ಲಿ ಅಕ್ರಮ ನುಸುಳುಕೋರರಿಗೆ ಅನುಕೂಲ ಮಾಡಿಕೊಡಲು ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಕೇಂದ್ರ ಭದ್ರತಾ ಪಡೆಗಳಿಗೆ ಅಡ್ಡಿಪಡಿಸ್ತಾ ಇತ್ತು ಎನ್ನುವುದು ರಾಷ್ಟ್ರೀಯ ಭದ್ರತಾ ತಜ್ಞರ ಗಂಭೀರ ಆರೋಪವಾಗಿತ್ತು. ಆದ್ರೆ ಬಂಗಾಳದಲ್ಲಿ ಕಮಲ ಅರಳ್ತಾ ಇದ್ದಂತೆಯೇ ಇಡೀ ಗೇಮ್ ಕಂಪ್ಲೀಟ್ ಆಗಿ ಬದಲಾಗಿದೆ. ನೂತನ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಅಧಿಕಾರ ವಹಿಸಿಕೊಂಡ ಕೆಲವು ದಿನಗಳಲ್ಲಿ ಡೈರೆಕ್ಟ್ ಆಗಿ ಗೃಹ ಸಚಿವಾಲಯದ ಅಧಿಕಾರಿಗಳ ಜೊತೆ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ. ಯಾವುದೇ ರಾಜಕೀಯ ವಿವಾದಗಳಿಗೆ ಅವಕಾಶ ಕೊಡದೆ ರಾಷ್ಟ್ರೀಯ ಭದ್ರತೆಯೇ ನಮ್ಮ ಮೊದಲ ಆದ್ಯತೆ ಎನ್ನುವ ದಿಟ್ಟ ನಿಲುವು ತೆಗೆದುಕೊಂಡಿದ್ದಾರೆ. ಬಿಎಸ್ಎಫ್ ಮತ್ತು ಸೇನೆ ಕೇಳಿದಂತಹ ಆ ಅತ್ಯಂತ ಆಯಕಟ್ಟಿನ 120 ಎಕರೆ ಭೂಮಿಯನ್ನ ತಕ್ಷಣವೇ ಕೇಂದ್ರ ಸರ್ಕಾರಕ್ಕೆ ಹಸ್ತಾಂತರಿಸಲು ಸಂಪುಟ ಸಭೆಯಲ್ಲಿ ಅಧಿಕೃತ ಅನುಮೋದನೆಯನ್ನು ನೀಡಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಇಷ್ಟು ವರ್ಷಗಳ ಕಾಲ ಇದ್ದಂತಹ ಕಂದಕ
ಈಗ ಮುಚ್ಚಿ ಹೋಗಿದೆ. ಸುವೇಂದು ಅಧಿಕಾರಿಯವರ ಈ ಒಂದೇ ಒಂದು ಸಹಿ ಇಡೀ ಚೀನಾದ ಸೇನಾ ಕಚೇರಿಗಳಲ್ಲಿ ಭಾರಿ ದೊಡ್ಡ ನಡುಕ ಹುಟ್ಟಿಸಿದೆ ಎನ್ನುವುದು ಅಕ್ಷರಶಃ ಸತ್ಯ. ಈಗ ಕೇಂದ್ರ ಸರ್ಕಾರದ ಕೈಗೆ 220 ಎಕರೆ ಜಾಗ ಸಿಕ್ಕಿದೆ, ಮುಂದೇನು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿರಬಹುದು. ಸ್ನೇಹಿತರೆ, ಅಲ್ಲಿ ನಿರ್ಮಾಣವಾಗಲಿರುವುದು ಒಂದು ಸಾಮಾನ್ಯ ಕ್ಯಾಂಪ್ ಅಲ್ಲ, ಅದೊಂದು ಅತ್ಯಾಧುನಿಕ ಉಕ್ಕಿನ ಕೋಟೆ. ಭಾರತೀಯ ಸೇನೆ ಮತ್ತು ಬಿಎಸ್ಎಫ್ ಜಂಟಿಯಾಗಿ ಆ ಜಾಗದಲ್ಲಿ ಒಂದು ಮೆಗಾ ಮಿಲಿಟರಿ ನಿರ್ಮಾಣ ಮಾಡಲಿದೆ. ಶತ್ರುಗಳ ಕ್ಷಿಪಣಿಗಳನ್ನ ಆಕಾಶದಲ್ಲಿಯೇ ಒಡೆದುರುಳಿಸುವ ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಭಾರಿ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರ ಸಂಗ್ರಹಾಗಾರ, ಹೆಲಿಪ್ಯಾಡ್ ಗಳು ಮತ್ತು ಸೈನಿಕರ ತರಬೇತಿ ಕೇಂದ್ರಗಳು ಅಲ್ಲಿ ತಲೆ ಎತ್ತಲಿವೆ. ಒಂದ್ ವೇಳೆ ಚೀನಾ ಯುದ್ಧದ ಸಮಯದಲ್ಲಿ ಈ ಮಾರ್ಗವನ್ನ ಬಂದ್ ಮಾಡಲು ಪ್ರಯತ್ನಿಸಿದ್ರೆ ನಮ್ಮ ಸೇನೆ ಕೇವಲ ನಿಮಿಷಗಳ ಅಂತರದಲ್ಲಿ ಚೀನಾದ ಪಡೆಗಳನ್ನ ಸರ್ವನಾಶ ಮಾಡುವ ಮಟ್ಟಿಗೆ ಆ 120 ಎಕರೆ ಜಾಗವನ್ನ ರಕ್ಷಣಾ ಕವಚವಾಗಿ ಬದಲಾಯಿಸಿಕೊಳ್ಳುತ್ತೆ. ಈ ಭೂ ಹಸ್ತಾಂತರದ ಮತ್ತೊಂದು ಅತಿದೊಡ್ಡ ಲಾಭ ಅಂದ್ರೆ ಬಾಂಗ್ಲಾದೇಶ ಮತ್ತು ನೇಪಾಳ ಗಡಿಯಿಂದ ಬರ್ತಾ ಇದ್ದ ಅಕ್ರಮ ನುಸುಳುಕೋರರಿಗೆ ಬೀಳುವಂತಹ ಭಾರಿ ದೊಡ್ಡ ಬ್ರೇ. ಇಷ್ಟು ದಿನ ಬಿಎಸ್ಎಫ್ ಜವಾನರಿಗೆ ಗಡಿಯಲ್ಲಿ ಸರಿಯಾದ ಕ್ಯಾಂಪ್ಗಳು ಇರಲಿಲ್ಲ, ಗಸ್ತು ತಿರುಗಲು ವಾಹನಗಳ ನಿಲುಗಡೆಗೆ ಜಾಗವಿರಲಿಲ್ಲ. ಇದರಿಂದ ಕಳ್ಳ ಸಾಗಾಣಿಕೆದಾರರು ಮತ್ತು ರೋಹಿಂಗ್ಯಾ ವಲಸಿಗರು ಸುಲಭವಾಗಿ ಬಂಗಾಳದೊಳಗೆ ನುಸುಳ್ಕೊಂಡು ಬರ್ತಾ ಇದ್ರು. ಈಗ ಬಿಎಸ್ಎಫ್ ಗೆ ಜಾಗ ಸಿಕ್ಕಿರೋದ್ರಿಂದ ಗಡಿಯುದ್ದಕ್ಕೂ ಕೂಡ ಸ್ಮಾರ್ಟ್ ಲೇಸರ್ ವಾಲ್ ಗಳನ್ನ, ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸಲು ಭಾರಿ ಅನುಕೂಲವಾಗುತ್ತೆ. ಗಡಿಯಿಂದ ಒಂದು ಸಣ್ಣ ನೊಣ ಕೂಡ ಭಾರತದೊಳಗೆ ನುಗ್ಗಲು ಸಾಧ್ಯವಿಲ್ಲ ಎನ್ನುವ ಮಟ್ಟಿಗೆ ಭದ್ರತೆಯನ್ನು ಬಿಗಿಗೊಳಿಸಲಾಗುತ್ತೆ. ಇನ್ನು ಸ್ನೇಹಿತರೆ, ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರ ಇದ್ರೆ ಎಷ್ಟೊಂದು ಅದ್ಭುತವಾದಂತಹ ಕೆಲಸಗಳು ಆಗುತ್ತೆ ಎನ್ನುವುದಕ್ಕೆ ಸುವೇಂದು ಅಧಿಕಾರಿ ಮತ್ತು ಈ ನಿರ್ಧಾರ ಒಂದು ಅತ್ಯುತ್ತಮ ಉದಾಹರಣೆಯಾಗಿದೆ. ಇದನ್ನ ಡಬಲ್ ಇಂಜಿನ್ ಸರ್ಕಾರ ಅಂತ ಕರೀತಾರೆ. ಮೋದಿ ಮತ್ತು ಅಮಿತ್ ಶಾ ಅವರು ದೆಹಲಿಯಲ್ಲಿ ಪ್ಲಾನ್ ಮಾಡಿದರೆ, ಇತ್ತ ಬಂಗಾಳದಲ್ಲಿ ಸುವೇಂದು ಅಧಿಕಾರಿಯವರು 24 ಗಂಟೆಗಳಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆ, ಕಂದಾಯ ಇಲಾಖೆಯ, ಪರಿಸರ ಇಲಾಖೆಯ ಅನುಮತಿ ಇವೆಲ್ಲವೂ ಕೂಡ ಈಗ ಜೆಟ್ ವೇಗದಲ್ಲಿ ನಡೀತಾ ಇವೆ. ಭಾರತದ ಭದ್ರತಾ ವ್ಯವಸ್ಥೆಗೆ ಇದೊಂದು ಹೊಸ ಸುವರ್ಣ ಯುಗ ಅಂದ್ರೆ ತಪ್ಪಾಗೋದಿಲ್ಲ. ಈ ಸಿಲಿಗುರಿ ಕಾರಿಡಾರ್ ಭದ್ರತೆ ಹೆಚ್ಚಾದಂತೆ ಅದರ ನೇರ ಲಾಭ ಆಗುವುದು ನಮ್ಮ 8 ಈಶಾನ್ಯ ರಾಜ್ಯಗಳಿಗೆ. ಅಸ್ಸಾಂ, ಅರುಣಾಚಲ ಪ್ರದೇಶ, ತ್ರಿಪುರಾದಂತಹ ರಾಜ್ಯಗಳಿಗೆ ರಸ್ತೆ ಮತ್ತು ರೈಲು ಸಂಪರ್ಕ ಸುಗಮವಾಗುತ್ತೆ. ಇಷ್ಟು ದಿನ ಭದ್ರತೆಯ ಕೊರತೆಯಿಂದಾಗಿ ಹೂಡಿಕೆದಾರರು ಆ ಕಡೆ ಹೋಗಲು ಹೆದರುತ್ತಾ ಇದ್ರು. ಈಗ ಸೇನೆಯ ಬೃಹತ್ ರಕ್ಷಣಾ ಕವಚ ಇರೋದ್ರಿಂದ ಅಲ್ಲಿಗೆ ಭಾರಿ ಪ್ರಮಾಣದಲ್ಲಿ ಕೈಗಾರಿಕೆಗಳು ಮತ್ತು ಐಟಿ ಕಂಪನಿಗಳು ಲಗ್ಗೆ ಇಡಲಿವೆ. ಭಾರತದ ಈಶಾನ್ಯ ಭಾಗವು ಆರ್ಥಿಕವಾಗಿ ಮತ್ತಷ್ಟು ಬಲಿಷ್ಠವಾದ್ರೆ ಚೀನಾದ ನಿದ್ದೆಗಿಡುವುದು 100% ಗ್ಯಾರಂಟಿ. ಬಂಗಾಳದ ಈ ಗಡಿ ಭಾಗದಲ್ಲಿ ಇಷ್ಟು ವರ್ಷ ಟಿಎಂಸಿ ಬೆಂಬಲಿತ ಸಿಂಡಿಕೇಟ್ಗಳು, ಲ್ಯಾಂಡ್ ಮಾಫಿಯಾದವರು ಅಬ್ಬರಿಸ್ತಾ ಇದ್ರು. ಸರ್ಕಾರಿ ಜಾಗಗಳನ್ನ ಕಬಳಿಸಿ ಅಲ್ಲಿ ಅಕ್ರಮ ದಂಧೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಆ ಜಾಗವನ್ನ ಡೈರೆಕ್ಟ್ ಆಗಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರೋದ್ರಿಂದ ಆ ಮಾಫಿಯಾ ಬಾಸ್ ಗಳಿಗೆ ಎಲ್ಲಿಲ್ಲದ ನಡುಕ ಶುರುವಾಗಿದೆ. ಸೇನಾ ಜಾಗದ ಹತ್ತಿರ ಸುಳಿದರೆ ಡೈರೆಕ್ಟ್ ಆಗಿ ಗುಂಡೆಟ್ಟು ತಿನ್ನಬೇಕಾಗುತ್ತೆ ಎನ್ನುವ ಭಯ ಅವರಲ್ಲಿದೆ. ಸ್ಥಳೀಯ ಭ್ರಷ್ಟ ರಾಜಕಾರಣಿಗಳ ಆಟ ಇನ್ಮುಂದೆ ನಡೆಯೋದಿಲ್ಲ ಎನ್ನುವುದು ಸುವೇಂದು ಅಧಿಕಾರಿಯವರು ಸ್ಪಷ್ಟಪಡಿಸಿದ್ದಾರೆ. ಈ ಮಹತ್ವದ ನಿರ್ಧಾರ ಹೊರಬೀಳ್ತಾ ಇದ್ದಂತೆಯೇ ಟಿಎಂಸಿ ಮತ್ತು ಎಡಪಂಥೀಯ ನಾಯಕರಿಗೆ ವಿಪರೀತ ಉರಿ ಶುರುವಾಗಿದೆ. ರಾಜ್ಯದ ಭೂಮಿಯನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟುಕೊಡುವ ಮೂಲಕ ಸುವೇಂದು ಅಧಿಕಾರಿಯವರು ಫೆಡರಲ್ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಇದು ಬಂಗಾಳದ ಹಕ್ಕುಗಳ ಮೇಲಿನ ದಬ್ಬಾಳಿಕೆ ಅಂತ ವಿರೋಧ ಪಕ್ಷಗಳು ಬೊಬ್ಬೆ ಹೊಡಿತಾ ಇವೆ. ಆದ್ರೆ ಪ್ರಜ್ಞಾವಂತ ಭಾರತೀಯರು ಇವರನ್ನ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾಮಿ, ಆ ಜಾಗ ಕೊಟ್ಟಿರುವುದು ನಮ್ಮದೇ ದೇಶದ ಸೇನೆಗೆ ಹೊರತು ಪಾಕಿಸ್ತಾನಕ್ಕಲ್ಲ. ರಾಷ್ಟ್ರೀಯ ಭದ್ರತೆಗಿಂತ ನಿಮ್ಮ ರಾಜಕೀಯ ದೊಡ್ಡದಾ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. 120 ಎಕರೆಯ ಕ್ಯಾಂಪ್ ಕೇವಲ ಸೈನಿಕರಿಗೆ ಮಾತ್ರವಲ್ಲ, ಭಾರತ ಗುಪ್ತಚರ ಸಂಸ್ಥೆಗಳಾದ ರಾ ಮತ್ತು ಐಬಿಗೂ ಕೂಡ ಒಂದು ಭಾರಿ ದೊಡ್ಡ ಆಪರೇಷನ್ ನ ಹಬ್ ಆಗಿ ಕೆಲಸ ಮಾಡುತ್ತೆ. ಚೀನಾ ಮತ್ತು ಬಾಂಗ್ಲಾದೇಶದ ಗಡಿಯಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಸೂಕ್ಷ್ಮ ಚಲನವಲನವನ್ನ ಟ್ರ್ಯಾಕ್ ಮಾಡಲು ಅಲ್ಲಿ ಭಾರಿ ದೊಡ್ಡ ಸೈಬರ್ ಸೆಕ್ಯೂರಿಟಿ ಲ್ಯಾಬ್ ಗಳನ್ನ ನಿರ್ಮಾಣ ಮಾಡಲಾಗುತ್ತೆ. ಗಡಿಯಾಚೆಯಿಂದ ಬರುವಂತಹ ಫೋನ್ ಕಾಲ್ ಗಳನ್ನ ಟ್ರ್ಯಾಕ್ ಮಾಡುವುದು ಮತ್ತು ಶತ್ರುಗಳ ಡ್ರೋನ್ ಗಳನ್ನ ಹ್ಯಾಕ್ ಮಾಡುವ ತಂತ್ರಜ್ಞಾನವನ್ನ ಅಲ್ಲಿ ಅಳವಡಿಸಲಾಗುತ್ತೆ. ಸುವೇಂದು ಅಧಿಕಾರಿಯವರ ಆಪ್ತ ಮೂಲಗಳ ಪ್ರಕಾರ ಇದು ಕೇವಲ ಆರಂಭ ಮಾತ್ರ. ಮುಂದಿನ ದಿನಗಳಲ್ಲಿ ಬಂಗಾಳದ ಕರಾವಳಿ ತೀರಗಳಲ್ಲಿ ಮತ್ತು ಬಾಂಗ್ಲಾದೇಶದ ಗಡಿಯುದ್ದಕ್ಕೂ ಕೂಡ ಸೇನೆಗೆ ಅಗತ್ಯವಿರುವಂತಹ ಪ್ರತಿಯೊಂದು ಇಂಚು ಭೂಮಿಯನ್ನು ಕೂಡ ಯಾವುದೇ ಅಡೆತಡೆ ಇಲ್ಲದೆ ಒದಗಿಸಲು ಸರ್ಕಾರ ಬದ್ಧವಾಗಿದೆ. ದೇಶದ್ರೋಹಿ ಶಕ್ತಿಗಳಿಗೆ ಆಶ್ರಯ ತಾಣವಾಗಿದ್ದಂತಹ ಬಂಗಾಳವನ್ನ ಇನ್ನು ಮುಂದೆ ರಾಷ್ಟ್ರಭಕ್ತರ ಮತ್ತು ಸೇನಾ ಪಡೆಗಳ ಭದ್ರಕೋಟೆಯನ್ನಾಗಿ ಪರಿವರ್ತಿಸುವ ಪಣವನ್ನ ನೂತನ ಮುಖ್ಯಮಂತ್ರಿ ತೊಟ್ಟಿದ್ದಾರೆ ಎನ್ನುವುದು ಸ್ಪಷ್ಟವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಚಿಕನ್ ನೆಕ್ ಕಾರಿಡಾರ್ ಎನ್ನುವುದು ನಮ್ಮ ದೇಶದ ಅತ್ಯಂತ ಸೂಕ್ಷ್ಮವಾದ ಕತ್ತಿನ ನರ. ಆ ನರವನ್ನ ರಕ್ಷಿಸಿಕೊಳ್ಳಲು ಸುವೇಂದು ಅಧಿಕಾರಿಯವರು ತೆಗೆದುಕೊಂಡಿರುವ ಈ ನಿರ್ಧಾರ ನಿಜಕ್ಕೂ ಕೂಡ ಐತಿಹಾಸಿಕ ಮತ್ತು ಶ್ಲಾಘನೀಯ. ವೋಟ್ ಬ್ಯಾಂಕ್ ರಾಜಕಾರಣವನ್ನ ಬದಿಗಿಟ್ಟು ರಾಷ್ಟ್ರ ಮೊದಲು ಎನ್ನುವಂತಹ ಸಿದ್ಧಾಂತದ ಅಡಿ ಕೆಲಸ ಮಾಡುವ ಇಂತಹ ನಾಯಕರು ಅಧಿಕಾರಕ್ಕೆ ಬಂದ್ರೆ ದೇಶದ ಭದ್ರತೆ ಎಷ್ಟು ಬಲಿಷ್ಠವಾಗುತ್ತೆ ಎನ್ನುವುದಕ್ಕೆ ಈ ನಿರ್ಧಾರವೇ ಅತಿ ದೊಡ್ಡ ಸಾಕ್ಷಿ. ಡ್ರ್ಯಾಗನ್ ಚೀನಾದ ಕುತಂತ್ರಗಳಿಗೆ ಇದು ಸರಿಯಾದ
ತಿರುಗೇಟು. ಸೊ ನಿಮ್ಗೆ ಏನನ್ಸುತ್ತೆ? ರಾಷ್ಟ್ರೀಯ ಭದ್ರತೆಗಾಗಿ ಚಿಕನ್ ನೆಕ್ ಕಾರಿಡಾರ್ ನಲ್ಲಿ 120 ಎಕರೆ ಭೂಮಿಯನ್ನ ಕೇಂದ್ರ ಸರ್ಕಾರಕ್ಕೆ ಮತ್ತು ಭದ್ರತಾ ಪಡೆಗಳಿಗೆ ಹಸ್ತಾಂತರಿಸಿದ ಸುವೇಂದು ಅಧಿಕಾರಿಯವರ ಈ ನಿರ್ಧಾರ 100% ಸರಿ ಅಂತ ನಿಮ್ಗನ್ಸುತ್ತಾ? ಇಷ್ಟು ವರ್ಷ ಟಿಎಂಸಿ ಸರ್ಕಾರ ಕೇವಲ ತಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಸೇನೆಗೆ ಜಾಗ ಕೊಡದೆ ಸತಾಯಿಸ್ತಾ ಇತ್ತು ಎನ್ನುವ ಆರೋಪ ಸತ್ಯ ಅಂತ ನಿಮ್ಗನ್ಸುತ್ತಾ? ಡಬಲ್ ಎಂಜಿನ್ ಸರ್ಕಾರ ಬಂದ್ರೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಸಮನ್ವಯತೆ ಸಾಧಿಸಿ ದೇಶದ ಭದ್ರತೆಯನ್ನ ಉಕ್ಕಿನ ಕೋಟೆಯಂತೆ ಮಾಡಬಹುದು ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಈ ಆಂತರಿಕ ಭದ್ರತೆ ಮತ್ತು ಗಡಿಕಾವಲುಗಳನ್ನ ಬೆಂಬಲಿಸುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆಡಳಿತಾತ್ಮಕ ಬದಲಾವಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.